ಹರೇ ರಾಮ. ನಾವಿಬ್ಬರು ಇವತ್ತು ಅಮೃತ್ಸರ್ ಕಡೆಗೆ ಪ್ರಯಾಣ ಬೆಳೆಸಿದ್ದೇವೆ. ಸೊ ನಾವು ಮುರುಡೇಶ್ವರಿಂದ ಈಗ ಗೋವಾ ಮೋಪಾ ಏರ್ಪೋರ್ಟಿಗೆ ಬಂದಿದ್ದೇವೆ. ನಾವು ಮುರುಡೇಶ್ವರಿಂದ ಅರೌಂಡ್ 10 ಗಂಟೆಗೆ ಇಂಟರ್ಸಿಟಿ ಟ್ರೈನ್ ಮೂಲಕ ಮಡ್ಗಾಂವ್ ರೀಚ್ ಆದ್ವಿ. ಸೊ 3 ಗಂಟೆಗೆ ಮಡ್ಗಾಂವಿಂದ ಮೋಪಾ ಏರ್ಪೋರ್ಟಿಗೆ ಏರ್ಪೋರ್ಟ್ ಶಟಲ್ ಬಸ್ ಇದೆ, ವಿಚ್ ಕಾಸ್ಟ್ ಅರೌಂಡ್ 400 rupees ಫ್ರಮ್ ಮಡ್ಗಾಂವ್. ಸೊ ಇದನ್ನು ಪಣಜಿ ಅಥವಾ ಮೊಪ್ಪಸೆಯಿಂದನೂ ಕೂಡ ಹತ್ಕೊಂಡು ಹೋಗ್ಬೋದು, ವಿಚ್ ಇಸ್ ಅ ರಿಲಯಬಲ್ ಆಪ್ಷನ್. ಅದರ್ವೈಸ್ ನೀವು ಟ್ಯಾಕ್ಸಿಗೆ ಡಿಪೆಂಡ್ ಆಗಬೇಕಾಗುತ್ತೆ, ವಿಚ್ ಕ್ಯಾನ್ ಕಾಸ್ಟ್ ಇವನ್ ಮೋರ್. ಬಟ್ 400 ಪರ್ ಹೆಡ್ ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೊಂಡ್ರು ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗಿ ಮುಟ್ಟಿದ್ವಿ ನಾವು. ಮೋಪಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಿಲೇಟಿವ್ಲಿ ನ್ಯೂ ಏರ್ಪೋರ್ಟ್ ಗೋವಾದಲ್ಲಿ, ಇನ್ನೊಂದು ವಾಸ್ಕೋದಲ್ಲಿದೆ. ಸೊ ಮಡ್ಗಾವಿಂದ ಮೋಪಾ ಏರ್ಪೋರ್ಟ್ ಅರೌಂಡ್ 60 to 70 kilometers ಆಗುತ್ತೆ. ಗೋವಾ ಮೋಪಾ ಏರ್ಪೋರ್ಟಿಂದ ಅಮೃತ್ಸರ್ಗೆ ಡೈರೆಕ್ಟ್ ಫ್ಲೈಟ್ ಚೀಪರ್ ಪ್ರೈಸ್ನಲ್ಲಿರೋದ್ರಿಂದ ನಾವು ಈ ಪ್ಲ್ಯಾನ್ ಮಾಡಿದ್ವಿ. ಸೊ ಫೈನಲಿ ವಿ ಹ್ಯಾವ್ ರೀಚ್ ಅಮೃತ್ಸರ್. ನಿನ್ನೆ ರಾತ್ರಿ ಆಲ್ಮೋಸ್ಟ್ 1 ಗಂಟೆ ಆಯಿತು ಹೋಗ್ಬಿಟ್ಲಿಗೆ. ಸೊ ನಾವೊಂದು ಡಾಬಾ ಬಂದಿದ್ದೇವೆ. ಇಲ್ಲಿ ಸ್ಪೆಷಲ್ ಪರೋಟ, ಚೋಲೆ ಭಟೋರೆ ಪ್ಲಸ್ ಇದನ್ನೆಲ್ಲ ಟ್ರೈ ಮಾಡಲಿಕ್ಕೆ. ಸೊ ನಿನ್ನೆ ಅಮೃತ್ಸರ್ ಏರ್ಪೋರ್ಟಿಗೆ ನಾವು ಅರೌಂಡ್ 12 o'clock ಬಂದುಬಿಟ್ಟಿದ್ದು. ಅಲ್ಲಿಂದ ಯೂಶ್ವಲಿ ಫ್ರೀ ಬಸ್ಸಸ್ ಇರುತ್ತಂತೆ, ಶಟಲ್ ಸರ್ವಿಸಸ್ ಇರುತ್ತೆ, ಹೀಗೆ ಯಾವ್ದಾದ್ರು ಸೇವೆ ಇರುತ್ತೆ. ಸೊ ಬಟ್ ನೈಟ್ ಆಗಿರೋದ್ರಿಂದ ಯಾವುದೇ ಫ್ರೀ ಬಸ್ಸಸ್ ಅಥವಾ ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ಸೊ ನಾವು ಟ್ಯಾಕ್ಸಿ ಮಾಡಿ ಬಂದ್ವಿ. ಅರೌಂಡ್ ಬಾರ್ಗೇನ್ ಮಾಡಿ 350-400 ಆಯಿತು. ಹೋಟೆಲ್ಸ್ ಬಂದುಬಿಟ್ಟು ಗೋಲ್ಡನ್ ಟೆಂಪಲ್ ಪಕ್ಕದಲ್ಲೇ ತುಂಬಾ ಹೋಟೆಲ್ಸ್ ಇರುತ್ತೆ, ಆದರೆ ನಾವು ಸ್ವಲ್ಪ ದೂರದಲ್ಲೇ ತೊಗೊಂಡು, ಯಾಕಂದರೆ ಬಿಕಾಸ್ ಹಾಟ್ ವಾಟರ್ ಇಸ್ ವೆರಿ ನೆಸಸರಿ. ತುಂಬ ಟೆಂಪ್ರೇಚರ್ ತುಂಬ ಡೌನ್ ಇದೆ, ಅರೌಂಡ್ ತುಂಬ ಡೌನ್ ಅಂದರೆ ಅರೌಂಡ್ 11 degrees Celsius 10 degrees Celsius ಇರುತ್ತೆ. ಸೊ ನಾವು ಮುರುಡೇಶ್ವರ ಅಂತ ಪ್ರದೇಶದಿಂದ ಬಂದಿರೋದ್ರಿಂದ ಸೊ ಇಟ್ ವಿಲ್ ಟೇಕ್ ಟೈಮ್ ಟು ಗೆಟ್ ಯೂಸ್ಡ್. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ಹಾಟ್ ವಾಟರ್ ಆ್ಯಂಡ್ ಫೆಸಿಲಿಟೀಸ್. ಅದು ಬಿಟ್ಟರೆ ಇಲ್ಲಿ ಛತ್ರಗಳು ಮತ್ತು ಡಿಫ್ರೆಂಟ್ ರೂಮ್ಸ್ ಇವೆ. ಪರ್ಸ್ನಲ್ ಆಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ದೋಸ್ ರೂಮ್ಸ್ ಕಾಸ್ಟ್ ರಿಯಲಿ ಲೆಸ್. ಆಲೂ ಪರೋಟ ವಿತ್ ಕರ್ಡ್. ಅಲ್ಲಿ ಪರೋಟ ಮತ್ತು ಪುರಿ ತಿಂದ್ವಿ. ಇಟ್ ವಾಸ್ ವೆರಿ ಗುಡ್. ಈಗ ಕುಲ್ಚಾ ಮತ್ತು ಚಾಪನ್ನು ಟ್ರೈ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ನೆಕ್ಸ್ಟ್ ಪ್ಲ್ಯಾನ್ ನಮ್ದು ಏನಂದರೆ ಇಲ್ಲಿ ತಿಂದ್ಕೊಂಡು ಡೈರೆಕ್ಟ್ ವಾಘಾ ಬಾರ್ಡರ್ಗೆ ಹೋಗೋದು. ಬಿಕಾಸ್ ಗೋಲ್ಡನ್ ಟೆಂಪಲ್ ನೈಟ್ ಟೈಮಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒಳ್ಳೆ ಇರುತ್ತೆ. ಅಮೃತ್ಸರಿ ಕುಲ್ಚಾ ವೆರಿ ಫೇಮಸ್ ಇದು. ಮಲಾಯ್ ಚಾ. ಪಂಜಾಬಿಗೆ ಬಂದು ಲಸ್ಸಿ ಟ್ರೈ ಮಾಡದೇ ಇರಲಿಕ್ಕಾಗುತ್ತಾ? ನಾವು ಊಟ ಆದಮೇಲೆ ವಾಘಾ ಬಾರ್ಡರಿಗೆ ಹೋಗಲಿಕ್ಕೆ ಬುಕ್ ಮಾಡಿದ ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಅರೌಂಡ್ 200 to 300 meters ಅವೇ ಫ್ರಮ್ ಗೋಲ್ಡನ್ ಟೆಂಪಲ್ ಒಂದು ಚೌಕ್ ಇದೆ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇದು ಒಂದು ಶೇರ್ಡ್ ಆಟೋ ಆಗಿರುತ್ತೆ. ನಮಗೆ ಇಬ್ಬರಿಗೆ ಸೇರಿ 250 ಚಾರ್ಜ್ ಮಾಡಿದರು. ಅಲ್ಲಿ ಹೋಗಿ 1 hour ವೆಯ್ಟ್ ಮಾಡಿ ಅಲ್ಲಿಂದ ಅಮೃತ್ಸರ್ಗೆ ವಾಪಸ್ ಕರ್ಕೊಂಡು ಬರಲಿಕ್ಕೆ 250 ಚಾರ್ಜ್ ಮಾಡ್ತಾರೆ ಶೇರ್ಡ್ ಆಟೋದಲ್ಲಿ. ಸೊ ವಿಚ್ ಇಸ್ ಅ ವೆರಿ ಇಕನಾಮಿಕಲ್ ಆಪ್ಷನ್. ಇದು ಬಿಟ್ಟರೆ ನೀವು ಟ್ಯಾಕ್ಸಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಅಮೃತ್ಸರಿಂದ ವಾಘಾ ಬಾರ್ಡರ್ ಅರೌಂಡ್ 28 to 30 kilometers ಆಗುತ್ತೆ, ವಿಚ್ ವಿಲ್ ಟೇಕ್ ಅರೌಂಡ್ 45 to 1 hour ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್. ಅನ್ಫಾರ್ಚುನೇಟ್ಲಿ ವಾಘಾ ಬಾರ್ಡರ್ ತಲುಪ್ತಾ ಇದ್ದ ಹಾಗೆ ಫುಲ್ ಟ್ರಾಫಿಕ್ ಸಿಕ್ತು. ಅದನ್ನು ತಪ್ಪಿಸ್ಲಿಕ್ಕಂತ ಇವರು ಆಟೋದವರು ಡೈವರ್ಷನ್ಸ್ ತೊಗೊಂಡು ಅಲ್ಲಿ ಇಲ್ಲಿ ಅಂತ ಅಲ್ದಾಡಿ ಇನ್ನೂ ಲೇಟ್ ಮಾಡಿ ಹಾಕಿದ್ರು 1.5 hours. ಸೊ ನಾವು ಇನ್ನೂ ರೂಟ್ ತೊಗೊಂಡೋದ್ರಿಂದ ನಮಗೆ ಈ ಸರ್ಸೋಕ ಸಾಗ ಅಂತ ಹೇಳ್ತೀವಲ್ಲ, ಪಂಜಾಬ್ನಲ್ಲಿ ತುಂಬ ಫೇಮಸ್ ಇದೆ ಈ ಡಿಶ್ಶು. ಸೊ ಅದರದ್ದು ಫೀಲ್ಡ್ ಕ್ಲೋಸ್ ಬೈ ನೋಡ್ಲಿಕ್ಕೆ ಅವಕಾಶ ಸಿಕ್ತು. ಆದರೆ ತಲೆಯಲ್ಲಿ ಒಂಥರ ಏನೋ ವಾಘಾ ಬಾರ್ಡರ್ನಲ್ಲಿ ಪರೇಡ್ ಏನಾದ್ರು ಮಿಸ್ ಆಗಿಬಿಡುತ್ತೇನೋ ಅಂತ ಒಂದು ಹೆದರಿಕೆ ಇತ್ತು.
ಕಾಣಿಸೋದು ಇಂಡಿಯನ್ ಬಾರ್ಡರ್, ಪಾಕಿಸ್ತಾನ್ ಬಾರ್ಡರ್. ನೋಡಿ ಎಷ್ಟು ಕ್ರೌಡ್ ಇಲ್ಲಿ ಬಂದಿದೆ ಅಂತ. ಸೊ ಇಟ್ ಈಸ್ ವೆರಿ ಎಸೆನ್ಷಿಯಲ್ ದಟ್ ನೀವು ಸ್ವಲ್ಪ ಮುಂಚೆ ಇಲ್ಲಿ ಬಂದು ಒಳ್ಳೆ ಪೊಸಿಷನ್ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನೂಕು ಎಲ್ಲ ಮಾಡ್ತಾರೆ. ಪ್ರೆಸೆಂಟ್ಲಿ ದಿಸ್ ಪ್ಯಾರೇಡ್ ಹ್ಯಾಪನ್ಸ್ ಎವ್ರಿ ಡೇ. ಇದು 1959ಇಂದ ಈ ರಿಚುವಲ್ಸನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ ಆನ್ ಬೋತ್ ಸೈಡ್ಸ್, ವಿಚ್ ಇಸ್ ವೆರಿ ಬ್ಯೂಟಿಫುಲ್ ಟು ವಾಚ್ ಆ್ಯಂಡ್ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಸೊ ಪರೇಡ್ ಎಲ್ಲ ಇಂಡಿಯನ್ ಸಿಟಿಜನ್ಸಿಗೂ ಫ್ರೀ ಆಗಿರುತ್ತೆ, ಯಾವುದೇ ಎಂಟ್ರಿ ಫೀಸ್ ಇರಲ್ಲ. ಎಂಟ್ರಿ ಮಾಡಬೇಕಾದ್ರೆ ಒಂದು ಸೆಕ್ಯೂರಿಟಿ ಚೆಕ್ ಆಗುತ್ತೆ. ನಮ್ಮ ಬ್ಯಾಗ್ಸನ್ನು ಅಲೋ ಮಾಡಲ್ಲ. ಸ್ಮಾಲ್ ಬ್ಯಾಗ್ಸ್ ಏನಾದರೂ ಇದ್ದರೆ, ಹ್ಯಾಂಡ್ ಬ್ಯಾಗ್ಸ್ ಇದ್ದರೆ ಅದನ್ನು ಅಲೋ ಮಾಡ್ಬೋದು. ಬಟ್ ಯಾವುದು ಇಲೆಕ್ಟ್ರಾನಿಕ್ ಐಟಮ್ಸ್ ಅದನ್ನೆಲ್ಲ ಕ್ಯಾರಿ ಮಾಡೋ ಹಾಗಿಲ್ಲ. ಅದನ್ನು ಅಲ್ಲಿ ಕ್ಲಾಕ್ ರೂಮಲ್ಲಿ ಅಥವಾ ನಮ್ಮ ರೂಮಲ್ಲಿ ಇಟ್ಟು ಬರಬೇಕಾಗುತ್ತೆ. ಆ್ಯಂಡ್ ಕ್ಯಾಮ್ರಾಸ್ ಅಲೌಡ್ ಇದೆ, DSLR ಆ್ಯಂಡ್ ನಾರ್ಮಲ್ ಕ್ಯಾಮ್ರಾಸ್ ಎಲ್ಲದು ಅಲೌಡ್ ಇದೆ ಆ್ಯಸ್ ಪರ್ ಐ ನೋ.